ಈ ಒಂದು ಕಾರನ್ನ ಫೀಚರನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಈ ಒಂದು ಟ್ರೈಡೆಂಟ್ ಹೊಂಡಾಯ್ನ ಯಲಹಂಕದಲ್ಲಿರುವಂತಹ ಟ್ರೈಡೆಂಟ್ ಹೊಂಡಾಯ್ನ ಒಂದು ಶೋರೂಮಿನ ಮುಖ್ಯ ವ್ಯಕ್ತಿನ ನಾನು ಬರಮಾಡ್ಕೊಳ್ತೀನಿ. ಸರ್ ಪ್ಲೀಸ್ ವೆಲ್ಕಮ್. ಸರ್ ನಿಮ್ಮ ಹೆಸರು? ಗಣೇಶ್ ಅಂತ. ಸರ್ ಈ ಒಂದು ಹೊಸ ಫೀಚರ್ ಇರುವಂತಹ ಕಾರ್ನ ಇಲ್ಲಿ ಎಕ್ಸ್ಪೋದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ. ನಮ್ಮ ವೀಕ್ಷಕರಿಗೆ ಈ ಒಂದು ಕಾರಿನ ಫೀಚರ್ಸ್ ಆಗಿರಬಹುದು, ನಿಮ್ಮ ಕಂಪನಿ ಬಗ್ಗೆ ಆಗಿರಬಹುದು, ಅದೆಲ್ಲಿದೆ, ಲೊಕೇಶನ್ ಏನು, ಎಲ್ಲದನ್ನು ಕೂಡ ತಿಳಿಸ್ಬೋದು. ಸೊ ಮೊದಲನೇದಾಗಿ ಥ್ಯಾಂಕ್ ಯು ಸೊ ಮಚ್ ಫಾರ್ ಗಿವಿಂಗ್ ಮೈ ಆಪರ್ಚುನಿಟಿ ಟು ಟಾಕ್ ಅಬೌಟ್ ಅವರ್ ಕಾರ್ ಹ್ಯುಂಡೈ. ಸೊ ನಮ್ಮದು ಬಂದುಬಿಟ್ಟು ಟ್ರೈಡೆಂಟ್ ಹ್ಯುಂಡೈ ಅನ್ನೋದು. ಟ್ರೈಡೆಂಟ್ ಹ್ಯುಂಡೈ ಬಂದುಬಿಟ್ಟು ನಿಮಗೆ ಯಲಹಂಕದಲ್ಲಿದೆ, ನಿಯರ್ ಬಾಗ್ಲೂರು ಕ್ರಾಸ್ ಹತ್ರ, ಕೋಗಿಲು ಸಿಗ್ನಲ್ ಹತ್ರ ಇರೋದು ನಮ್ಮದು. ಅಂಡರ್ ಒನ್ ರೂಫ್ ಯು ಹ್ಯಾವ್ ಬಾಡಿ ಶಾಪು, ಸರ್ವಿಸು ಮತ್ತು ನ್ಯೂ ಕಾರ್ ಸೇಲ್ಸು. ಸೊ ಯಾವುದೇ ಹೊಸದು ಕಾರ್ ಲಾಂಚ್ ಆದರೂ ನಮ್ಮ ಶೋರೂಮಲ್ಲಿ ಡಿಸ್ಪ್ಲೇಲಿರುತ್ತೆ ವೆಹಿಕಲ್. ಸೊ ಫಾರ್ ನೌ ಅಂತ ಹೇಳಿದ್ರೆ ಟ್ರೆಂಡ್ ಸೆಟ್ಟಿಂಗ್ ಕಾರ್ ಬಂದುಬಿಟ್ಟು ಕ್ರೆಟಾ EV ನಾವು ತಂದಿರೋದು. ಆ್ಯಂಡ್ ದಿಸ್ ಇಸ್ ಓಷನ್ ಬ್ಲೂ ಕಾರ್ ಕಲರು. ಆ್ಯಂಡ್ ಇದರಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ದಿಸ್ ಓನ್ಲಿ ಇನ್ EVಯಲ್ಲಿ ಮಾತ್ರ ಈ ಕಲರ್ ಲಾಂಚ್ ಮಾಡಿರೋದು. ಎಸ್. ಸೊ ನಾನು ಇನ್ನೂ ಫೀಚರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ಸೊ ಇಲ್ಲಿ ನೋಡ್ತೀರಾ ಅಂತ ಹೇಳಿದ್ರೆ ಇದು ಹ್ಯುಂಡೈ ಲೋಗೋ ಅನ್ನೋದು. ಹ್ಯುಂಡೈ ಲೋಗೋ ಅನ್ನೋದು ಬಂದ್ಬಿಟ್ಟು ಲೈಕ್ ಕನ್ಸಲ್ಟೆಂಟು ಕಸ್ಟಮರ್ಗೆ ಕೈ ಕೊಡ್ತಾ ಇರೋದು. ದಟ್ ಈಸ್ ವಾಟ್ ಹ್ಯುಂಡೈ ಲೋಗೋ ರೆಪ್ರೆಸೆಂಟ್ಸ್. ಸೊ ಇಲ್ಲಿ ಈ ಬಟನ್ ಪ್ರೆಸ್ ಮಾಡಿದ್ರೆ ಯು ವಿಲ್ ಬಿ ಹ್ಯಾವಿಂಗ್ ಆಪ್ಷನ್ ಕಾಲ್ಡ್, ನಿಮಗೆ ಚಾರ್ಜಿಂಗ್ ಆಪ್ಷನ್ಸ್ ಬರುತ್ತೆ. ನಿಮಗೆ 25, 50, 75 ಮತ್ತು 100% ಅಂತ ಬರುತ್ತೆ ನಿಮಗೆ. ವಿತ್ ಚಾರ್ಜಿಂಗ್ ಆಪ್ಷನ್ಸ್ ಕೂಡ ಬರುತ್ತೆ ನಿಮಗೆ ಇಲ್ಲಿ. ಓಕೆನಾ? ಸೊ ಇದು ನಿಮಗೆ ಮನೇಲಿ ಹಾಕೊಳೋದು. ಇದು ಬಂದ್ಬಿಟ್ಟು ಇವೆರಡು ನಿಮಗೆ ನೋಡ್ತೀರಾ ಅಂತ ಹೇಳಿದ್ರೆ ನಿಮಗೆ EV ಸ್ಟೇಷನ್ಸ್, ಶೆಲ್ ಪೆಟ್ರೋಲ್ ಬಂಕ್ಸ್ ಅಲ್ಲಿ ಬರುತ್ತಲ್ವಾ, ಅಲ್ಲಿ ನೀವು ಚಾರ್ಜ್ ಹಾಕೋಬಹುದು ಕೂಡ. ಕಮಿಂಗ್ ಟು ದಿಸ್ ಫ್ರಂಟ್ ಪೋರ್ಷನ್ ನೋಡ್ತೀರಾ ಅಂದ್ರೆ ಈ ಪಿಕ್ಸೆಲ್ ಡಿಸೈನ್ ಏನಿದೆಯಲ್ಲ, ನನ್ ಆಫ್ ದ ಕಾರ್ ಹ್ಯಾಸ್ ದಿಸ್ ಕೈಂಡ್ ಆಫ್ ಡಿಸೈನ್ ಆ್ಯಂಡ್ ದಿಸ್ ಹ್ಯಾಸ್ ಇವನ್ ಏರ್ ಫ್ಲಿಪ್ಸ್ ಅಂತ ಹೇಳ್ತೀವಿ. ಸೊ ಏರ್ ಫ್ಲಿಪ್ಸ್ ಬಂದ್ಬಿಟ್ಟು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇಟ್ ವಿಲ್ ಗಿವ್ ಯು ದ ಮೂಮೆಂಟ್ ವೆಹಿಕಲ್ ಆನ್ ಆಗಿದ್ದು ನೆಕ್ಸ್ಟ್ ಮೂಮೆಂಟೇ ಹೀಟ್ ಏನೋ ಆಪ್ಷನ್ ಇತ್ತು ಅಂತ ಹೇಳಿದ್ರೆ ಇದು ಆಟೋಮೆಟಿಕ್ ಓಪನ್ ಆಗಿ ಇಟ್ ವಿಲ್ ಅಲೋ ದ ಏರ್ ಆ್ಯಂಡ್ ಕೂಲ್ಸ್ ಡೌನ್ ದ ಇಂಜಿನ್ ಅಥವಾ ಮೋಟರ್. ಆ್ಯಂಡ್ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಎರಡು ಥರ ನಿಮಗೆ ಆಪ್ಷನ್ಸ್ ಬರುತ್ತೆ. ರೇಂಜ್ ಅಂತ ಎರಡು ಥರ ರೇಂಜ್ ಅಂತ ಹೇಳಿದ್ರೆ ನಿಮಗೆ 350 ಮತ್ತು 470 ಅಂತ ಬರುತ್ತೆ. ಸೊ 370 ಅನ್ನೋದು ಬಂದ್ಬಿಟ್ಟು ಮಿಡ್ ರೇಂಜು, ಮತ್ತು 470 ಅನ್ನೋದು ಬಂತು ಅಂತ ಹೇಳಿದ್ರೆ ಟಾಪ್ ರೇಂಜ್ ಅಂತ ಹೇಳ್ತೀನಿ ನಾನು ನಿಮಗೆ. ಇಲ್ಲಿ ಅಬ್ಸರ್ವ್ ಮಾಡ್ತೀರಾ ಅಂತ ಹೇಳಿದ್ರೆ ಇದು ಕ್ವಾಡ್ ಬೀಮ್ ಹೆಡ್ ಲ್ಯಾಂಪ್ಸ್ ಅಂತ ಹೇಳಿಬಿಟ್ಟು ವಿತ್ DRLs ಬರುತ್ತೆ ನಿಮಗೆ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ತೀರಾ ಅಂತ ಹೇಳಿ ಕಮಿಂಗ್ ಟು ದಿಸ್ ಪೋರ್ಷನ್ನು. ಸೊ R17 ಅಲಾಯ್ ವೀಲ್ಸ್ ಅಂತ ಬರುತ್ತೆ. ಎಸ್ ಮ್ಯಾಮ್. ಮ್ಯಾಮ್ ಈ ಡಿಸೈನ್ ನೋಡ್ತೀರಾ ಅಂದರೆ ಬರೀ EVಯಲ್ಲಿ ಮಾತ್ರ ಈ ಥರ ಕಾಣಿಸುತ್ತೆ. ಬಿಕಾಸ್ ಇದು ಮೂವ್ ಆಗ್ತಾನೆ ನಿಮಗೆ ರೋಡ್ ಗ್ರಿಪ್ ಸಿಗುತ್ತೆ ಆ್ಯಂಡ್ ಆನ್ ದ ಸೇಮ್ ಟೈಮು ಹೀಟ್ ಜನರೇಟ್ ಆಗೋದನ್ನ ಅವಾಯ್ಡ್ ಮಾಡುತ್ತೆ. ಆ್ಯಂಡ್ ಆನ್ ದ ಸೇಮ್ ಟೈಮ್ ನಿಮಗೆ ಏರೋ ಅಲಾಯ್ ವೀಲ್ಸ್ ಅಂತ ಹೇಳ್ತೀವಿ. ಏರೋ ಅಲಾಯ್ ವೀಲ್ಸ್ ಅಂತ ಹೇಳಿದ್ರೆ ಇಟ್ ವಿಲ್ ಬ್ರೇಕ್ ದ ವಿಂಡ್ ಆ್ಯಂಡ್ ಗಿವ್ ದ ರೋಡ್ ಸ್ಟೆಬಿಲಿಟಿ. ಸೊ ದಟ್ ಈಸ್ ದ ಟೈರ್. ಎಸ್. ಸೊ ಕಮಿಂಗ್ ಟು ದ ಫ್ರಂಟ್ ಪೋರ್ಷನಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ, ಸೊ ಇದು ಓಷನ್ ಬ್ಲೂ ನಾನು ಹೇಳಿದ್ದೆ ನಿಮಗೆ. ಈ ಓಷನ್ ಬ್ಲೂ ಜೊತೆಗೆ ಸೊ ಕಂಪ್ಲೀಟ್ ಆಟೋಮೆಟಿಕ್ ಆಗಿರುತ್ತೆ ಇದು ನಿಮಗೆ. ಇಫ್ ಯು ಅಬ್ಸರ್ವ್ ಅಂತ ಹೇಳಿದ್ರೆ ಗೇರ್ ನಾಬ್ ಇರಲ್ಲ ನಿಮಗೆ. ಎಲ್ಲ ಕಾರ್ಸಲ್ಲೂ ನಿಮಗೆ ಗೇರ್ ನಾಬ್ ಇರುತ್ತೆ, ಇದರಲ್ಲಿ ಗೇರ್ ನಾಬ್ ಇರಲ್ಲ. ಇದರಲ್ಲಿ ನಿಮಗೆ ಗೇರ್ ನಾಬ್ ಅನ್ನೋದು ಬಂದು ಇಲ್ಲಿ ಕೊಟ್ಟಿದ್ದಾರೆ. ಸೊ 12 ಇಂಚ್ ಡಿಸ್ಪ್ಲೇ ಇರುತ್ತೆ ನಿಮಗೆ ವಿತ್ 360 ಕ್ಯಾಮ್ರಾ ಸಮೇತ ಇರುತ್ತೆ. ಆ್ಯಂಡ್ ದಿಸ್ ಇಸ್ ಮಿಡ್ ರೇಂಜ್ ಆಗಿರೋದ್ರಿಂದ ಯು ವಿಲ್ ಬಿ ನಾಟ್ ಹ್ಯಾವಿಂಗ್ ADAS ಫೀಚರ್. ADAS ಫೀಚರ್ ಅಂದರೆ ಅಡ್ವಾನ್ಸ್ ಡ್ರೈವಿಂಗ್ ಅಸಿಸ್ಟೆನ್ಸ್ ಸಿಸ್ಟಮ್ ಅಂತ ಹೇಳಿ. ಇನ್ ಕೇಸ್ ಕಾರ್ ಓಡ್ಸೋಕ್ಕೆ ಬರ್ದಿರೋರು ಕೂಡ ಈ ಗಾಡಿ ಓಡಿಸ್ಬೋದು. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಇವಾಗ ಬ್ರೇಕ್ ತುಳಿಯೋ ಜಾಗದಲ್ಲಿ ಯಾರನ್ನ ಆಕ್ಸಿಡೆಂಟ್ ತುಳಿದ್ರೆ ಇಟ್ ವಿಲ್ ಗೋ ಆ್ಯಂಡ್ ಹಿಟ್ ದ ಆಪೋಸಿಟ್ ಪರ್ಸನ್ ಅಲ್ವಾ. ADAS ವಿಲ್ ಅವಾಯ್ಡ್ ದಸ್ ಪೊಲ್ಯೂಷನ್. ಸೊ ಇನ್ ಸಚ್ ಅ ವೇ ದೇ ಹ್ಯಾವ್ ಗಿವನ್ ದಿಸ್. ಆ್ಯಂಡ್ ಮೋರ್ ಓವರ್ ಹೇಳ್ಬೇಕಂದ್ರೆ ಹ್ಯುಂಡೈ ಇಸ್ ದ ಓನ್ಲಿ ಕಾರ್ ಕ್ರೆಟಾನ EVಯಲ್ಲಿ ಲಾಂಚ್ ಮಾಡಿರೋದು, ಎಲೆಕ್ಟ್ರಿಕ್ ಕಾರ್. ಹೌದು. ಇನ್ಫ್ಯಾಕ್ಟ್ ಹೇಳಬೇಕು ಅಂತ ಹೇಳಿದ್ರೆ ಕೋನಾ ಅನ್ನೋದು ಫಸ್ಟ್ ಲಾಂಚ್ ಮಾಡಿದ್ದು EVಯಲ್ಲಿ. ಫಸ್ಟ್ ಲಾಂಚ್ ಮಾಡಿದ್ದು ಕೋನಾ, ದೆನ್ ಅಯೋನಿಕ್, ದೆನ್ ಕ್ರೆಟಾ ಬಂದ್ಬಿಟ್ಟು ಆಲ್ರೆಡಿ ಫಾಸ್ಟ್ ಮೂವಿಂಗ್ ಆಗಿರೋದ್ರಿಂದ ದೇ ಲಾಂಚ್ ವಿತ್ ದಿಸ್ ಕಲರ್. ಎಸ್. ಓಷನ್ ಬ್ಲೂ ಅಂತ ಹೇಳಿ ಇದು ಕಲರ್ ನೇಮ್, ಓಷನ್ ಬ್ಲೂ. ಎಸ್. ಸೊ ಇದರಲ್ಲಿ ನಿಮಗೆ ಮೋಡ್ಸ್ ಕೂಡ ಆಪ್ಷನ್ಸ್ ಇರುತ್ತೆ ನಿಮಗೆ. ಈಕೋ ಮೋಡ್, ನಾರ್ಮಲ್ ಮೋಡ್, ಸ್ಪೋರ್ಟ್ ಮೋಡ್ ಅಂತ ನಿಮಗೆ. ಎಸ್ ಮ್ಯಾಮ್, ಐಲ್ ಶೋ. ಸೊ ಇದು ಮಿಡ್ ವೇರಿಯಂಟಲ್ಲೇ ನಿಮಗೆ ಎಲೆಕ್ಟ್ರಿಕ್ ಸೀಟ್ ಆಪ್ಷನ್ಸ್ ಕೊಟ್ಟಿದ್ದಾರೆ ಇದರಲ್ಲಿ ನಿಮಗೆ. ಓಕೆ. ಆ್ಯಂಡ್ ಸೀಟ್ ಅಡ್ಜಸ್ಟ್ಮೆಂಟ್ ಕೂಡ.
ಸೊ ಇದು ಎಂಥವ್ರು ಕೂಡ ಯೂಸ್ ಮಾಡ್ಬೋದು. ವೆನ್ ಐ ಸೇ ಎಂಥವ್ರು ಅಂತೇಳಿ ಹೈಟ್ ವೈಸ್ ಆಗಿರ್ಬೋದು, ಶಾರ್ಟ್ ಆಗಿರ್ಬೋದು, ಯಾರು ಬೇಕಾದ್ರೂ ಕೂತ್ಕೋಬೋದು ಈ ಥರ. ಸೊ ಆಲ್ ದ 6 ವೇ ಅಡ್ಜಸ್ಟಬಲ್ ಸೀಟ್ಸ್. ಇದು ಫ್ರಂಟ್ ಬ್ಯಾಕು ಆ್ಯಂಡ್ ನಿಮಗೆ ಹೈಟ್ ಬೇಕಂದ್ರೆ ಹೈಟ್ ಕೂಡ ಮಾಡ್ಬೋದು, ಥೈ ಸಪೋರ್ಟ್ ಇರುತ್ತೆ ನಿಮಗೆ. ಆ್ಯಂಡ್ ನೀವು ಕೂತಿದ್ದು ನೆಕ್ಸ್ಟ್ ಮೂಮೆಂಟ್ ಏನಂದರೆ ನೀವು ಲೆಫ್ಟ್ ಸೈಡಲ್ಲಿ ಲೆಗ್ ಕಂಪ್ಲೀಟಾಗಿ ಇಟ್ಕೊಂಡು ಆ್ಯಂಡ್ ರೈಟ್ ಲೆಗಲ್ಲೇ ನೀವು ಔಟ್ ಮಾಡಬೇಕು ಆ್ಯಕ್ಚುಲಿ ಏನೇ ಯೂಸ್ ಮಾಡೋಂಗಿದ್ರು. ಸೊ ಬ್ರೇಕ್ ತುಳ್ದು ದೆನ್ ಯು ಹ್ಯಾವ್ ಟು ಯೂಸ್ ದಿಸ್ ಬ್ರೇಕ್ ವೈರಲ್ಲೇ ಬರುತ್ತೆ ನಿಮಗೆ ವೈರ್ಡ್ ಸಿಸ್ಟಮ್ಮು. ಇಲ್ಲಿ ನಿಮ್ಮದು ನಾನು ಹೇಳ್ದಂಗೆ ಇಲ್ಲಿ ಗೇರ್ ನಾಬ್ ಇರಲ್ಲ ನಿಮಗೆ, ಏನೇ ಇದ್ದರೂ ಇಲ್ಲೇ ಇರುತ್ತೆ ನಿಮಗೆ. ಆ್ಯಂಡ್ ನಾನು ಹೇಳ್ದಂಗೆ ನಿಮಗೆ ಮೋಡ್ಸ್ ಅಂತ ಹೇಳಿದ್ನಲ್ಲ, ಸೊ ಇಲ್ಲಿ ಬರುತ್ತೆ ಸರ್ ಡ್ರೈವ್ ಮೋಡ್ ಅಂತಲೇ ಇದೆ. ಸೊ ಡ್ರೈವ್ ಮೋಡಲ್ಲಿ ಇಲ್ಲಿ ನಾನು ಹಿಂಗೆ ಶಿಫ್ಟ್ ಮಾಡಿದ್ರೆ ಇಲ್ಲಿ ಸ್ಕ್ರೀನಲ್ಲಿ ನೋಡ್ಬೋದು ನೀವು ಈಕೋ ನಾರ್ಮಲ್ ಸ್ಪೋರ್ಟ್ ಅಂತ ಬರುತ್ತೆ ನಿಮಗೆ. ಈಗ ಈಕೋ ಮೋಡಲ್ಲಿದೆ. ಈಕೋ ಮೋಡಲ್ಲಿ ನೋಡ್ತೀರಾ ಅಂದರೆ ಇಲ್ಲಿ 434 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ಬೋದು. ಅದೇ ನಾನು ಈಕೋಯಿಂದ ನಾರ್ಮಲ್ಗೆ ಹೋದರೆ 421 ಬರುತ್ತೆ. ಅದೇ ನಾರ್ಮಲಿಂದ ಸ್ಪೋರ್ಟ್ಗೆ ಹೋದರೆ 408 ಬರುತ್ತೆ ಬೇಸ್ಡ್ ಆನ್ ಎಕಾನಮಿ. ಓಕೆ, ಸೊ ಈಕೋ ಅಂತ ಹೇಳಿದ್ರೆ ಯು ಕ್ಯಾನ್ ಟ್ರಾವೆಲ್ ವಿತಿನ್ ಸಿಟಿ, ಅಂದರೆ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಯು ವಿಲ್ ಗೆಟ್ ಗುಡ್ ಮೈಲೇಜ್. 434ಇಂದ 400ವರೆಗೂ ಹೋಗುತ್ತೆ ಫ್ರಮ್ ಈಕೋ ನಾರ್ಮಲ್ ಟು ಸ್ಪೋರ್ಟ್. ಸೊ ಈಕೋ ಟು ನಾರ್ಮಲ್ 421, ಸೊ 421 ಟು ಸ್ಪೋರ್ಟ್ಸ್ಗೆ ಹೋದರೆ 408 ಬರುತ್ತೆ ನಿಮಗೆ. ಅಪಾರ್ಟ್ ಫ್ರಮ್ ದಟ್ ನಿಮ್ಗೆ ಅಲ್ಲಿ ತೋರಿಸಿದ್ದ ಅಷ್ಟೇ ನಂಬರ್ ಅಂತಲ್ಲ, ಇನ್ನೂ ಜಾಸ್ತಿನೇ ಬರುತ್ತೆ. ಬಿಕಾಸ್ ಇದು ಗಾಡಿ ಮೂವ್ ಆಗ್ತಾನೆ ರೀಜನರೇಟಿವ್ ಅಂತ ಬರುತ್ತೆ ಆಪ್ಷನ್ನು. ಅದು ಬಂದುಬಿಟ್ಟು ನಿಮಗೆ ಬ್ಯಾಟ್ರಿ ಇನ್ನೂ ಎನ್ಲಾರ್ಜ್ ಮಾಡುತ್ತೆ. ನಿಯರ್ ಬೈ ನಿಮಗೆ ಎಲ್ಲಿ ಇ ವಿ ಸ್ಟೇಷನ್ಸ್ ಇದೆ ಅಂತ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತೀರಾ ಅಂದರೆ ಶೆಲ್ ರೀಚಾರ್ಜ್ ಯಲಹಂಕ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಈ ಥರ ಇಷ್ಟು ಆಪ್ಷನ್ಸ್ ಬರುತ್ತೆ ಇಲ್ಲಿ ಸ್ಕ್ರೀನಲ್ಲಿ. ಅಕಾರ್ಡಿಂಗ್ಲಿ ನೀವು ಅಲ್ಲಿ ಹೋಗ್ಬಿಟ್ಟು ರೀಚ್ ಆಗ್ಬೋದು. ರೀಚ್ ಆಗಿ ಆಲ್ಮೋಸ್ಟ್ 90% ಎಲ್ಲ ಶೆಲ್ ಪೆಟ್ರೋಲ್ ಬಂಕಲ್ಲೂ ನಿಮಗೆ ಇ ವಿ ಸ್ಟೇಷನ್ಸ್ ಇರುತ್ತೆ. ಸೊ ಅಕಾರ್ಡಿಂಗ್ಲಿ ನೀವು ಚಾರ್ಜ್ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು ಸರ್. ಸೊ ಡಿ ಸಿ ಚಾರ್ಜಿಂಗ್ ಅಂತ ಬರುತ್ತೆ. 1 ಅವರಲ್ಲಿ ನಿಮಗೆ ಕಂಪ್ಲೀಟ್ 80%ವರೆಗೂ ಚಾರ್ಜ್ ಆಗುತ್ತೆ ಸರ್ ನಿಮಗೆ. ಸೊ ಇದು ಇದ್ರದ್ದು ಸ್ಪೆಷಾಲಿಟಿ. ಸೊ ದಟ್ ನೀವು ಪೆಟ್ರೋಲ್ಗಿಂತ ಇ ವಿ ತೊಗೊಳೋದ್ರಿಂದ ನೀವು ಎಷ್ಟು ಸೇವ್ ಮಾಡ್ಬೋದು ಅನ್ನೋದು ನೀವು ಇಲ್ಲೇ ಅರ್ಥ ಮಾಡ್ಕೊಬೋದು. ಸೊ 8 ಇಯರ್ಸ್ ಬ್ಯಾಟ್ರಿ ವ್ಯಾರಂಟಿ ಇರುತ್ತೆ ನಿಮಗೆ. ಸೊ ಹ್ಯಾಂಡ್ ಬ್ರೇಕ್ ಎಲ್ಲ ನಿಮ್ಗೆ ಇಲ್ಲೇ ಕೊಟ್ಟಿರ್ತಾರೆ ಇಲ್ಲಿ. ಸೊ ಒನ್ ಹ್ಯಾಂಡ್ ಒನ್ ಲೆಗ್, ರೈಟ್ ಹ್ಯಾಂಡ್ ಇದ್ದರೆ ಸಾಕು ನಿಮಗೆ ಕಂಪ್ಲೀಟ್ ಓಡಿಸ್ಬೋದು. ಯಾ ಗ್ರೇಟ್ ಫೀಚರ್. Yes. ಏನು ಅಂತ ಹೇಳಿದ್ರೆ ಲೈಕ್ ಜಾಸ್ತಿ ನಾವು ಯಾವುದಕ್ಕೂ ಪ್ರೆಷರ್ ಕೊಡೋ Exactly. ಇಲ್ಲ. ತುಂಬಾ ಎಷ್ಟು ಸರಳತೆಯಿಂದ ಬೇಕು ಅಷ್ಟು ಸರಳತೆಯಿಂದ ನೀವು ಮಾಡಿದ್ದೀರಾ. Yes. ನೈಸ್ ಗುಡ್ ಫೀಚರ್ಸ್ ಆಕ್ಚುಲಿ. ಯಾ, ಸೊ ಇದು 4 ಮೀಟರ್ ಅಂದರೆ 4 ಮೀಟರ್ಸ್ ಕಾರ್ ಅಂತ ಬರುತ್ತೆ. 4.2 ಹತ್ರ ಬರುತ್ತೆ ಲೆಂತ್. ಸೊ ದಟ್ ಈಸಿ ಟು ಡ್ರೈವ್ ಇನ್ ವಿಚ್ ಎವರ್ ದ ಟೆರೆನ್ ಇಟ್ ಮೈಟ್ ಬಿ. ಸೊ ಹೈವೇ ಆಗಿರ್ಬೋದು, ವಿತಿನ್ ಸಿಟಿ ಆಗಿರ್ಬೋದು, ಎಲ್ಲಿ ಬೇಕಾದ್ರೆ ಇದು ಯೂಸ್ ಮಾಡ್ಬೋದು. ಆ್ಯಂಡ್ ಎಲ್ಲ ಕಡೆನೂ ಅವೈಲಬಲ್ ಇದೆ ಏನು ಸ್ಟೇಷನ್ಸು. ಸೊ ದಟ್ ನೀವು ಚಾರ್ಜ್ ಮಾಡ್ಕೊಂಡು ಅಕಾರ್ಡಿಂಗ್ಲಿ ನೀವು ಓಡಿಸ್ಬೋದು. ನಷ್ಟು ಮಾಹಿತಿ ನಾನು ನಿಮಗೆ ಅವಾಗಲೇ ಹೇಳಿದ ಹಾಗೆ ನಷ್ಟು ಮಾಹಿತಿ ಬೇಕು ಅಂತಂದ್ರೆ ಆರಾಮಾಗಿ ಸರ್ ನಿಮ್ಮ ನಂಬರ್ ಹಾಗೆ ನಿಮ್ಮ ಕಂಪನಿ ನಂಬರ್ ಲೊಕೇಶನ್ ಎಲ್ಲ ಒಂದ್ಸತಿ ಹೇಳ್ಬಿಟ್ರೆ ನಮ್ಮ ವೀಕ್ಷಕರಿಗೆ ಅವ್ರಿಗೆ ಈಸಿ ಆಗುತ್ತೆ. ಸೊ ನನ್ನ ಹೆಸರು ಗಣೇಶ್ ಅಂತ ಹೇಳ್ಬಿಟ್ಟು ಟ್ರೈಡೆಂಟ್ ಹುಂಡೈ ಯಲಹಂಕದಿಂದ ಮಾತಾಡ್ತಿರೋದು. ಐ ಸ್ಟೇ ಇನ್ ಶೋರೂಮಲ್ಲೇ. ಸೊ ಇವತ್ತು ಈವೆಂಟ್ ಆಗಿರೋದ್ರಿಂದ ಥ್ಯಾಂಕ್ ಯು ಫಾರ್ ಫ್ರೀಡಮ್ ಟಿವಿ ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಟು ಎಕ್ಸ್ಪ್ಲೇನ್ ಅಬೌಟ್ ಅವರ್ ಕಾರ್. ಸೊ ಇಫ್ ಯು ಟೇಕ್ ಡೌನ್ ಮೈ ನಂಬರ್ 6364864150, ದಿಸ್ ಇಸ್ ಮೈ ನಂಬರ್. ಓಕೆ, ಸೊ ವೀಕ್ಷಕರೇ ಎಲ್ಲರೂ ಅದನ್ನು ನೋಟ್ ಮಾಡ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ. ಎಸ್, ಯಲಹಂಕದಲ್ಲಿರುವಂತಹ ಈ ಒಂದು ಬೆಸ್ಟ್ ಫೀಚರ್ ಇರುವಂತಹ ಕಾರನ್ನು ನೀವು ನೋಡಬೇಕು ಅಂತಂದರೆ ಆರಾಮಾಗಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಡೈರೆಕ್ಟ್ ಆಗಿ ನೀವು ಆ ಒಂದು ಶೋರೂಮಿಗೆ ಹೋಗಿ ಒಂದು ಕಾರನ್ನು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ನೋಡಬೇಕು ಅಂದ್ಕೊಂಡಿದ್ರೆ ಅಥವಾ ಇನ್ನೂ ಜಾಸ್ತಿ ಫೀಚರ್ಸನ್ನು ತಿಳ್ಕೊಬೇಕು ಅಂದ್ಕೊಂಡಿದ್ರೆ ಆರಾಮಾಗಿ ನೀವು ಹೋಗಿ ಲೊಕೇಶನ್ಗೆ ಹೋಗಿ ಆರಾಮಾಗಿ ಕಾರನ್ನು ನೋಡಬಹುದು, ಹಾಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ನಮ್ಮ ಫ್ರೀಡಮ್ ಟಿವಿಯ ಎಕ್ಸ್ಪೋ. ಥ್ಯಾಂಕ್ ಯು ಸೋ ಮಚ್. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.